ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ಖಂಡಿತ ನೋಡ್ತೀನಿ. ಗಿಲ್ಲಿ ಗಿಲ್ಲಿ ಯಾಕೆ ಸರ್ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತೀರಾ? ಗಿಲ್ಲಿ ನಮ್ಮ ಮಂಡ್ಯ ಹುಡುಗ ಚೆನ್ನಾಗಿ ಆಡ್ತಿದ್ದಾನೆ. ಎಲ್ಲರಿಗೂ ಅವ್ನು ಸಪೋರ್ಟ್ ಬೇಕು. ಅಂದರೆ ಯಾವ ಥರ ಅಂದರೆ ಎಲ್ಲರೂ ಅಂದರೆ ಕ್ಯಾಮ್ರಾ ನೋಡಲಿ ಅಂತ ಮಾತಾಡ್ತಾರೆ, ಬಟ್ ಅವ್ನು ಆ ಥರ ಇಲ್ಲ. ಅವನು ಹೊರಗಡೆ ಹೆಂಗಿದಾನೋ ಒಳಗಡೆನೂ ಹಂಗೆ ಇದ್ದಾನೆ. ಎಲ್ಲ ಥರ ಸಪೋರ್ಟಿಂಗ್ ನಮ್ಮ ಕಡೆಯಿಂದನೂ ಇದೆ. ಗಿಲ್ಲಿ ಗೆಲ್ಲೇಬೇಕು ಅಷ್ಟೇ. ಓಕೆ, ಈಗ ಅವ್ರಿಗೂ ಹೊರಗಡೆ ಬೇರೆ 2-3 ಶೋ ಮಾಡಿದ್ರು. ಆ ಶೋ ಇದ್ದಂಗೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅನ್ಸುತ್ತಾ? ಆ ಶೋ ಅನ್ನೋದಕ್ಕಿಂತ ಅವನು ರಿಯಲ್ ಲೈಫಲ್ಲಿ ಹೆಂಗಿದಾನೆ ಹಂಗೆ ಇದ್ದಾನೆ. ಅವನು ಕ್ಯಾಮ್ರಾ ನೋಡುತ್ತೆ ಅನ್ನೋ ಥರ ಮಾತಾಡ್ತಿಲ್ಲ ಅವನು. ಬೇರೆಯವರೆಲ್ಲ ಏನಂದರೆ ಕ್ಯಾಮ್ರಾ ನೋಡ್ತಾರೆ, ಜನಗಳು ನೋಡ್ತಾರೆ, ಇವ್ರು ಫೋಕಸ್ ಮಾಡಬೇಕು ಅನ್ನೋ ಥರ ಮಾತಾಡ್ತಾರೆ. ಆದರೆ ಗಿಲ್ಲಿ ಆ ಥರ ಅಲ್ಲ. ನಾನು ಹೊರಗಡೆ ಹೆಂಗಿದ್ದೀನಿ ಒಳಗಡೆ ಹಂಗೆ ಇದ್ದೀನಿ ಅಂತ ಅವನ ಆಟ ಅವ್ನು ಆಡ್ತಿದ್ದಾನೆ ಅಷ್ಟೇ. ಇನ್ನೊಂದು ಯಾರೇ ಒಂದು ಮಾತಾಗಿ ಒಂದು ಕೌಂಟ್ರ್ ಕೊಟ್ಟರೆ ಇನ್ಸ್ಟೆಂಟಾಗಿ ಕೊಡ್ತಾರೆ, ಅದ್ರ ಬಗ್ಗೆ ಹೇಗೆ ಅನಿಸ್ತದೆ? ಅವ್ನು ಮಾತೇ ಹಂಗೆ ಸರ್, ಅದಕ್ಕೆ ಮಂಡ್ಯ ಹುಡುಗ ಅವನು. ಡೈಲಾಗ್ ಆಗಲಿ ಇಮಿಡಿಯೇಟ್ ಕೌಂಟ್ರ್ ಕೊಟ್ಟು ಅಲ್ಲೇ ಬಾಯಿ ಮುಚ್ಚಿಸ್ಬಿಡ್ತಾರೆ. ಯಾರಾಗಿದ್ರು ಅದ್ರ ಬಗ್ಗೆ ಹೇಗೆ ಅನಿಸುತ್ತೆ? ಅದ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವ್ನು ಮಾತೇ ಹಂಗೆ ಸರ್. ಅವ್ನು ಮಾತಾಡೋದೇ ಎಲ್ರಿಗೂ ಇಷ್ಟ. ಅವ್ನು ಕಾಮಿಡಿಯಿಂದನೇ ಅವನು ಬಂದಿರೋದು, ಅವ್ನು ಅನ್ನ ತಿನ್ನೋದು ಅಂತ ಎಲ್ಲ ಹೇಳ್ತಾನಲ್ಲ, ಬೇರೆಯವ್ರ ಥರ ಅವ್ನು ಮಾತಾಡೋಲ್ಲ. ಅವನು ಇರೋದು ಹೆಂಗಿದ್ದಾನೆ ಹಂಗೆ ನಡ್ಕೊತಿದ್ದಾನೆ ಅಷ್ಟೇ. ಮೊನ್ನೆ ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಕೈ ಮಾಡ್ಬಿಟ್ರು. ತಪ್ಪು ಸರ್ ಅದು, ಅದ್ರ ಬಗ್ಗೆ ಏನು? ಖಂಡಿತ ತಪ್ಪು. ಯಾಕಂದರೆ ಅಲ್ಲಿ ರಿಯಾಲಿಟಿ ಶೋ ಅನ್ನೋದು ಎಲ್ರಿಗೂ ಗೊತ್ತು. ಅದು ಇವಾಗ ಏನಾದ್ರು ಮಾತಾಡಬೇಕಂದ್ರೆ ಸರ್ ಅದೇ ಗಿಲ್ಲಿಗೆ ರಿಷಾಗೆ ಹೊಡೆದು. ಹಾಂ ಸರ್, ಇವಾಗ ಹ್ಯೂಮನಿಟಿ ಕಾರ್ಡು ಪ್ಲೇ ಮಾಡ್ತಿದ್ದಾರೆ ಅಂತ ಹೇಳ್ತಾರಲ್ವಾ. ಅಂದರೆ ಅವಳು ಮಾಡಿದ್ದು ತಪ್ಪೇ ತಾನೆ. ಗಿಲ್ಲಿ ಏನಾದರೂ ಕಾವಿನ ಪರವಾಗಿ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಇವಾಗ ಅಶ್ವಿನಿ ಮಾಡೋದು ತಪ್ಪೇ ತಾನೆ. ಅದು ಕೈ ಮಾಡಿದ್ದು ತಪ್ಪು ಯಾವ? ಜಗದೀಶ್ ಮತ್ತು ರಂಜಿತ್ ಮನೆಯಿಂದ ಹೊರಗಡೆ ಹಾಕಿದ್ರು. ಹೌದು, ಆಗ್ತಾರೆ ಅಂತ ಅನ್ಸಲ್ಲ ಸರ್, ನಿಜವಾಗ್ಲೂ ಅನ್ಸಲ್ಲ. ನ್ಯಾಯನೇ ಇಲ್ಲ ಸರ್. ಸುಮ್ಮನೆ ಅದು ಏನಂದರೆ ಲೇಡೀಸ್ ಅನ್ನೋದು ಒಂದು ಹ್ಯೂಮನಿಟಿ ಕಾರ್ಡ್ ಪ್ಲೇ ಮಾಡೋ ಥರ ಮಾಡ್ತಿದ್ದಾರೆ ಅಷ್ಟೇನೆ ಅವರು. ಇದೇ ಥರ ತೆಲುಗು ಬಿಗ್ ಬಾಸ್ ಅಲ್ಲಿ ನಡೀತು. ಅಲ್ಲಿ ವೀಕೆಂಡಲ್ಲಿ ನಾಗಾರ್ಜುನ ಬಂದಾಗ ಅವ್ರನ್ನ ಕರ್ಬಿಟ್ಟು ಸ್ಪರ್ಧೆನ ಎಲಿಮಿನೇಟ್ ಮಾಡಿದ್ರು. ಈ ಸಲ ಏನಾದ್ರು ಸುದೀಪ್ ಸರ್ ಬಂದಾಗ ವೀಕೆಂಡಲ್ಲಿ ಎಲಿಮಿನೇಟ್ ಮಾಡೋ ಚಾನ್ಸಸ್ ಇದೆಯಾ? ಎಲಿಮಿನೇಟ್ ಏನು ಮಾಡೋಲ್ಲ ಅನಿಸುತ್ತೆ, ಬಟ್ ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ. ಹೌದು. ಓಕೆ, ಇನ್ನು ಅಶ್ವಿನಿ ಅವ್ರು ಹೇಗೆ ಆಡ್ತಿದ್ದಾರೆ? ಅಶ್ವಿನಿ ಅವರು ಅದೇ ಸರ್, ಎಲ್ಲರೂ ಹೇಳ್ದಂಗೆ ಕ್ಯಾಮ್ರಾ ಇದೆ ಅನ್ನೋ ಥರ ಆಡ್ತಿದ್ದಾರೆ ಅಷ್ಟೇ. ಗಿಲ್ಲಿ ಒಬ್ಬನೇ ಕರೆಕ್ಟಾಗಿ ಆಡ್ತಿರೋದು. ಹೊರಗಡೆ ಹೆಂಗಿದೆ ಒಳಗಡೆನೂ ಅಷ್ಟೇ ಇದ್ದಾನೆ. ಮೊನ್ನೆ ಈಗ ಇವರು ಅಶ್ವಿನಿ ಅವ್ರು ಹೇಳಿದ್ರು, ನಾನು ಹೊರಗಡೆ 3 ಸಿನಿಮಾ ಮಾಡಿದ್ದೀನಿ, ನಿಮ್ಮ ಥರ ಯೂಟ್ಯೂಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ರಕ್ಷಿತಾಗೆ. ಅದ್ರ ಬಗ್ಗೆ ಹೇಗೆ ಅನಿಸ್ತದೆ ಸರ್? ಅದ್ರ ಬಗ್ಗೆ ಏನನ್ಸುತ್ತೆ ಅಂದರೆ ಚಾನ್ಸ್ ಸಿಕ್ಕಿಲ್ಲ ಅನಿಸುತ್ತೆ. ಬಟ್ ಚಾನ್ಸ್ ಸಿಕ್ಕಿರ್ಬೋದು, ಇಲ್ಲದೆ ಇರ್ಬೋದು. ಬಟ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಹಂಗೆ ಆಡಲಿ ಅಂತ ಅಷ್ಟೇ. ಇವರು ಇನ್ನು ಕಾವ್ಯ ಅವ್ರು ಹೇಗೆ ಆಡ್ತಿದ್ದಾರೆ? ಕಾವ್ಯನೂ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಮೊನ್ನೆ ಬಂದ್ಬಿಟ್ಟು ಕಾವ್ಯ ಬಂದು ಔಸ್ಕೊಬಿಟ್ಟಿದ್ರು. ಅಂದರೆ ಒಂದು ಕಡೆ ಗಿಲ್ಲಿಗೆ ಆಟ ಆಡಿಸ್ತಾ ಇದ್ರು. ಹೇಗೆ ಅನಿಸ್ತದು? ಹಾಗೇನಿಲ್ಲ ಅನಿಸುತ್ತೆ ಸರ್. ಇಲ್ಲ, ಮನೇಲಿ ಒಂದು ಕಡೆ ಔಸ್ಕೊಬಿಟ್ಟಿದ್ರು. ಬೆಳಗ್ಗೆ ಒಂದು 2 ಅವರ್ ಕಾಣಿಸಿರಲಿಲ್ಲ. ಇಲ್ಲಿ ಮನೆಯೆಲ್ಲ ಹುಡುಕಾಡ್ಬಿಟ್ರು, ಇಲ್ಲಿ ಕಾವ್ಯ ಇಲ್ಲಿ ಅಂತ. ಹೇಗೆ ಅನಿಸ್ತದೆ ಅದನ್ನು ನೋಡಿದ್ರೆ ಎಪಿಸೋಡ್ ಏನಾದ್ರು? ಇಲ್ಲ ಸರ್, ಹಂಗೇನು ಅನ್ಸಲ್ಲ, ತಮಾಷೆಗೆ ಮಾಡಿರ್ಬೋದು ಅನ್ಸುತ್ತೆ. ರಿಯಲಾಗಿ ಮಾಡಿದ್ರು. ಒಂದು 2 ಅವರ್ ಔಸ್ಕೊಂಡಿದ್ರು. ಗಿಲ್ಲಿ ಎಲ್ಲ ಮನೆ ಕಡೆ ಮನೆ ಟೇಬಲ್ಲು ಸೋಫಾಕ್ಕೆ ಎತ್ತೆತ್ತಿ ಹುಡುಕಿದ್ರು. ಪಾಪ 2 ಅವರ್ ಆಟ ಆಡಿಸಿದ್ರು. ಅವ್ರದ್ದು ಏನಂದರೆ ಇಬ್ಬರು ಚೆನ್ನಾಗಿದ್ದಾರೆ, ಬೇರೆಯವರಿಂದ ಅವ್ರು ದೂರ ಆಗೋದು ಬೇಡ ಅಂತ ಕೇಳ್ಕೊಂತೀನಿ ಅಷ್ಟೇ. ಓಕೆ, ಇನ್ನು ಹೊರಗಡೆ ಎಲ್ಲ ತುಂಬ ಸೌಂಡ್ ಮಾಡ್ತಿದ್ದಾರೆ. ಕಾಕ್ರೋಚ್ ಸುದ್ದಿ ಒಳಗಡೆ ಸೌಂಡೇ ಮಾಡ್ತಾ ಇಲ್ಲ. ಅದು ನಿಜ ಸರ್, ಖಂಡಿತವಾಗ್ಲೂ ನಿಜ ಅದು. ಯಾಕಂದರೆ ಕಾಕ್ರೋಚ್ ಸುದ್ದಿ ಅವರು ಇವಾಗ ಸಿನಿಮಾದಲ್ಲೆಲ್ಲ ನೋಡಿರ್ತೀರಾ, ಅಂದರೆ ಚೆನ್ನಾಗಿದ್ರು, ಒಳ್ಳೆ ಮಾತುಕತೆ ಇರ್ಬೋದು, ಎಲ್ಲ ಇಂಟರ್ವ್ಯೂಲ್ ಇರ್ಬೋದು, ಚೆನ್ನಾಗಿ ನಡ್ಕೊತಿದ್ರು. ಬಟ್ ಬಿಗ್ ಬಾಸ್ ಮನೆಗೆ ಹೋಗೋದಾಗ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಹೌದು, ಖಂಡಿತ ಸೈಲೆಂಟ್ ಆಗಿದ್ದಾರೆ. ಇನ್ನು ರಘು ಅವ್ರು ಹೇಗೆ ಆಡ್ತಾರೆ? ರಘು ಅವ್ರ ಬಗ್ಗೆ, ರಘು ಇಸ್ ಬೆಸ್ಟ್ ಸರ್, ಬೆಸ್ಟ್. ಪ್ರಿನ್ಸಿಪಲ್ ಹೇಗೆ ಮಾಡಿದ್ರು ಸರ್? ಸೂಪರಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು. ಇನ್ನು ಸೂರಜ್ ಮತ್ತು ರಾಶಿಕಾ ಲವ್ ಸ್ಟೋರಿ ಹೇಗೆ ಅನಿಸ್ತದೆ ನಿಮಗೆ? ಸರ್, ಅದು ಬಿಗ್ ಬಾಸ್ ಮನೆಗೆ ಹೋಗಿರೋದು, ಲವ್ ಎಲ್ಲ ಬೇಡ ಅನ್ಕೊತೀನಿ ಸರ್. ಚೆನ್ನಾಗಿರಲ್ಲ ಸರ್ ಅದೆಲ್ಲ. ಎಲ್ಲರೂ ನೋಡ್ತಿರ್ತಾರೆ, ಎಲ್ಲರ ಹತ್ರ ಕ್ಯಾಮ್ರಾ ಎಲ್ಲ ಕಡೆ ಇರುತ್ತೆ, ಅವೆಲ್ಲ ತಪ್ಪು ಅನ್ಕೊತೀನಿ ಸರ್. ಲವ್ ಎಲ್ಲ ಇವಾಗ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾರೆ ಸರ್. ಇವಾಗ ಟ್ರೋಲ್ ಮಾಡಿ ಹಾಕಿರ್ಬೋದು, ಬಟ್ ಅವರಿಬ್ಬರು ಲವರ್ಸ್ ಏನಲ್ಲ, ಫ್ರೆಂಡ್ಸು ಅಂತ ಯಾವಾಗಲೂ ಹೇಳ್ಕೊಂಡಿದ್ದಾರೆ. ಹಂಗೆ ಇದ್ದಾರೆ ಸರ್ ಅವರು ಅಷ್ಟೇ. ಮಾಳುವರು ಚೆನ್ನಾಗಿ ಆಡ್ತಿದ್ದಾರೆ ಸರ್. ಗಿಲ್ಲಿ, ಕಾವ್ಯ, ರಘು ಅವರು, ಮಾಳು, ಕಾಕ್ರೋಚ್ ಬರಲ್ಲ ಸರ್. ಯಾರು ಗೆಲ್ಬೋದು? ಗಿಲ್ಲಿ ಸರ್, ಗಿಲ್ಲಿ. ನಮ್ಮ ಸಪೋರ್ಟ್ ಎಲ್ಲ ಗಿಲ್ಲಿಗೆ ಇದೆ. ನಮ್ಮ ಪಕ್ಕ ಗಿಲ್ಲಿ ಸರ್.
ಫಸ್ಟ್ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ ಸರ್. ಯಾರು ಇಷ್ಟ ನಿಮಗೆ? ನಮಗೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇಷ್ಟ. ಚೆನ್ನಾಗಿ ಆಡ್ತಾವ್ರೆ. ಚೆನ್ನಾಗಿ. ಓಕೆ, ಈಗ ಮೊನ್ನೆ ರಿಷಾ ಗೌಡ ಅವರು ಗಿಲ್ಲಿಗೆ ಹೊಡೆದ್ರು, ಹೇಗೆ ಅನಿಸ್ತು ನಿಮಗೆ? ಅದು ತಪ್ಪು ಅನ್ನಿಸ್ತು ಸರ್. ಒಂದು ವ್ಯಕ್ತಿ ಮೇಲೆ ಕೈ ಮಾಡಂಗಿರಲ್ಲ, ಆದರೂ ಮಾಡಿಬಿಟ್ಟವ್ರು ಅವರು. ಅದರಿಂದ ನಮಗೇನೋ ತಪ್ಪು ಅನ್ನಿಸ್ತು. ತಪ್ಪು ಅನಿಸ್ತು. ಹೌದು. ಎಲ್ಲರೂ ವೀಕೆಂಡಲ್ಲಿ ಅವ್ರನ್ನ ಹೆಲ್ಮೆಟ್ ಮಾಡೋ ಚಾನ್ಸಸ್ ಇದೆಯಾ? ನೋಡ್ಬೇಕು ಸರ್, ಅದು ನಮ್ಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಮಾಡಬೇಕಾ ಮಾಡಬಾರ್ದಾ? ಮಾಡಿದರೆ ಒಳ್ಳೇದು ಸರ್. ಮಾಡಿದ್ರೆ ಒಳ್ಳೆಯದು. ಹೌದು. ಓಕೆ, ಇವಾಗ ಇವರು ಮೊನ್ನೆ ಕಾವ್ಯ ಬಂದ್ಬಿಟ್ಟು ಬಚ್ಚಿಟ್ಕೊಬಿಟ್ಟು ಗಿಲ್ಲಿಗೆ ತುಂಬ ಆಟ ಆಡ್ತಿರೋ, ಅವಾಗ ಏನು ಅನಿಸ್ತು ನಿಮಗೆ? ನಮಗೆ ಅವರು ಮನೆಯಿಂದ ಆಚೆ ಹೋದ್ರೆ ಅನ್ನಿಸ್ತು. ಹೌದು ಹೌದು. ತುಂಬ ಹೊತ್ತು ಆಟ ಆಡ್ತಿದ್ರು ಪಾಪ. ಹೌದೌದು ಹೌದೌದು ಸರ್. ಓಕೆ, ಇನ್ನು ಇವರು ಕಾಪಿ ಸುದಿಯವ್ರು ಹೇಗೆ ಆಡ್ತಿದ್ದಾರೆ? ಅವರು ಅಲ್ಲಿ ಇಲ್ಲಿ ತಂದಾಕ್ತೀರ ಸರ್. ಆ ಕಡೆ ಈ ಕಡೆ. ಹೌದೌದು. ಆ ಕಡೆ ಈ ಕಡೆ ಡಬಲ್ ಗೇಮ್ ಮಾಡ್ತಾರೆ. ಡಬಲ್ ಗೇಮ್ ಮಾಡ್ತಾರೆ ಅವರು. ಓಕೆ, ಇನ್ನು ಜಾಹ್ನವಿ ಹೇಗೆ ಆಡ್ತಿದ್ದಾರೆ? ಜಾಹ್ನವಿ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಮೊದಲು ಅವರು ಸ್ವಲ್ಪ ದ್ವೇಷ ಮಾಡ್ತಿದ್ರು. ಚಂದ್ರಪ್ಪ ಅವರು ಪರವಾಗಿಲ್ಲ ಸರ್, ಸ್ವಲ್ಪ ದಿವಸ ಅವರು. ಇನ್ನು ಸ್ಪಂದನ ರಾಶಿಕಾ ಅವರು ಪರವಾಗಿಲ್ಲ ಚೆನ್ನಾಗಿ ಆಡ್ತೀರಾ? ಓಕೆ, ಬಿಗ್ ಬಾಸಲ್ಲಿ ತುಂಬ ನಾಟಕ ಮಾಡ್ತಾರೆ. ನಾಟಕ ಅಂದ್ರೆ ಇವರೇ ಅಶ್ವಿನಿ ಮಾಡ್ತಾರೆ. ಅಶ್ವಿನಿ ಕಾಕ್ರೋಜು. ಹೌದೌದು. ತುಂಬ ಡವ್ ಮಾಡ್ತಾರೆ ಅವರು. ತುಂಬ ಡವ್ ಮಾಡೋರಂತ. ಡವ್ ಮಾಡೋರು ಅಂದರೆ ಕೂದಲು ಬಿಟ್ಟಿದಾರಲ್ಲ ಅವ್ರ ಹೆಸರೇನು ಸರ್? ಚಂದ್ರಪ್ರಭಾ ಅಲ್ಲ, ಇನ್ನೊಬ್ರು ಇದಾರಲ್ಲ, ಧ್ರುವನ್. ಹಾಂ, ಧ್ರುವ. ಆ ಕಡೆ ಈ ಕಡೆ ಹೇಳೋದು ಡವ್. ತುಂಬ ಇದು ಎರಡು ಕಡೆ ಬಂದಾಕದು ಯಾರು ಮಾಡ್ತಾರೆ? ಎರಡು ಕಡೆ ಅಂದರೆ ಅವರು ಅಶ್ವಿನಿಯವರು ಸ್ವಲ್ಪ ಇದು ಮಾಡ್ತಾರೆ. ಎರಡು ಕಡೆ. ಒಂದು ಚಿಕ್ಕ ರಕ್ಷಿತ ಇದ್ದಾರೆ. ಹಾಂ, ರಕ್ಷಿತಾ ಸ್ವಲ್ಪ ಸಣ್ಣ ಹುಡುಗಿ ಸರ್, ಪರವಾಗಿಲ್ಲ, ಆದಷ್ಟು ಚೆನ್ನಾಗಿ ಆಡ್ತವ್ರು. ಅವ್ರ ಮೇಲೆ ಮನೆಯಿಂದ ಪತ್ರ ಬಂತು, ಕೂಡ ತುಂಬ ಅವ್ರಿಗೆ ಮಾತಾಡಿ ಕೊಡಲ್ಲ ಅಂತ ಮಾಡ್ಬಿಟ್ಟು ಅವಾಗೇನು? ಅದು ತಪ್ಪು ಸರ್. ಚಿಕ್ಕ ಹುಡುಗಿ ಬೇರೆ, ಅವ್ರಿಗೆ ಕೊಡ್ಬೇಕಾಯ್ತು. ಯಾವಾಗ ಚಿಕ್ಕ ಹುಡುಗಿ ಮೇಲೆ ತುಂಬ ವೈಯಕ್ತಿಕ ಹೋಗ್ತಾರಲ್ಲ, ಹೇಗೆ ಅನಿಸ್ತದೆ? ಅಲ್ಲ, ಪಾಪದ ಹುಡುಗಿ ಸ್ವಲ್ಪ ಪರವಾಗಿಲ್ಲ, ಸುಳ್ಳು ಹೇಳಲ್ಲ, ಇದ್ದಂಗೆ ಮಾತಾಡ್ತಾರೆ. ಈ ವಾರ ಯಾರು ಹೆಲ್ಮೆಟ್ ಆಗ್ಬೋದು ಅಂತ? ಈ ವಾರ ನಮಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನೋಡ್ಬೇಕು. ಡೈಲಿ ನೋಡ್ತಾ ಇದ್ದೀವಿ, ನೋಡ್ಬೇಕು ಯಾರು ಆಗ್ತಾರೆ. ಹೌದೌದು. ಪ್ರಕಾರ ಯಾರು ಟಾಪ್ 5 ಆಗ್ಬೋದು? ಗಿಲ್ಲಿಗೆ ಆಗ್ಬೋದು ಸರ್. ಒಂದು ಗಿಲ್ಲಿ, 4 ಜನ. ಒಬ್ಬರು ಕಾವ್ಯ ಬರ್ಬೋದು. ಇನ್ನೂರು ಅಷ್ಟು ಗೊತ್ತಿಲ್ಲ, ಒಟ್ಟಿನಲ್ಲಿ ಇಬ್ಬರದ್ದು ಗೊತ್ತು ಸರ್. ಅವರಿಬ್ಬರೇ ಬರೋದು ಅಂತ ಹೇಳ್ತೀರಾ? ಥ್ಯಾಂಕ್ ಯು ಸರ್. ಯಾರು ಬಿಗ್ ಬಾಸ್ ನೋಡ್ತೀನಿ ಪುಟ? ಗಿಲ್ಲಿ. ಯಾಕೆ? ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಅದಕ್ಕೆ. ಚೆನ್ನಾಗಿ ಮಾಡ್ತಾ ಇದ್ದಾರಾ? ಕಾಮಿಡಿ ಚೆನ್ನಾಗಿ ಮಾಡ್ತಾರಾ? ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಇಷ್ಟ? ಕಾವ್ಯ. ಕಾವ್ಯ ಯಾಕೆ ಇಷ್ಟ? ಹಾಂ, ಯಾಕೆ? ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಅದಕ್ಕೆ. ಬೇರೆಯವರು ಚೆನ್ನಾಗಿ ಆಡ್ತಾ ಇರಲ್ಲ. ಅಶ್ವಿನಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ನಂಗೆ ಅವ್ರು ಇಷ್ಟ, ಗಿಲ್ಲಿ. ಅಶ್ವಿನಿ ಇಷ್ಟ ಇಲ್ವಾ? ಯಾಕೆ ಅಶ್ವಿನಿ ಯಾಕೆ ಇಷ್ಟ ಇಲ್ಲ? ಅಶ್ವಿನಿ ಯಾಕೆ ಇಷ್ಟ ಇಲ್ಲ? ಸುಮ್ಮನೆ. ಸುಮ್ಮನೆನಾ? ಮೊನ್ನೆ ಈಗ ರಿಷಾ ನಮ್ಗೆ ಗಿಲ್ಲಿಗೆ ಹೊಡೆದ್ಬಿಟ್ರು, ಹೇಗೆ ಅನಿಸ್ತು ನಿಮಗೆ? ಅವ್ರನ್ನ ಬಿಗ್ ಬಾಸಿಂದ ಹೊರಗಡೆ ಕಳಿಸ್ಬೇಕು. ಕಳಿಸ್ಬೇಕು. ಮತ್ತೆ ನೀವು ಕಳಿಸೇ ಇಲ್ವಲ್ಲ ಅವರು? ಕಳಿಸೇ ಇಲ್ವಲ್ಲ? ಗಿಲ್ಲಿ ಒಪ್ಕೊಂಡಿಲ್ಲ. ಗಿಲ್ಲಿ ಒಪ್ಕೊಂಡಿಲ್ವಾ? ಅದಕ್ಕೆ ಕಳಿಸಿಲ್ವಾ? ಮೋಸ್ಟ್ಲಿ ಸಾಟರ್ಡೆ ಸುದೀಪ್ ಸರ್ ಬಂದು ಕಳಿಸ್ಬೋದಾ? ನೋಡ್ಬೋದು. ಓ, ನಿಮ್ಮ ಪ್ರಕಾರ ಕಳಿಸ್ಬೇಕು ಅವ್ರನ್ನ? ನೀವು ಯಾರು ಗೆಲ್ಬೋದು ಕಪ್ ಈ ಸಲ? ಗಿಲ್ಲಿ. ಮತ್ತು ಗಿಲ್ಲಿ ಗೆದ್ದಿಲ್ಲ ಅಂದರೆ ಗಿಲ್ಲಿನೇ ಗೆಲ್ಲೋದು. ಬೇರೆ ಯಾರು ಗೆಲ್ಬೋದು ಗಿಲ್ಲಿ ಬಿಟ್ಟರೆ? ಕಾವ್ಯ. ಅವರಿಬ್ಬರೇ, ಬೇರೆ ಯಾರು ಆಪ್ಷನೇ ಇಲ್ಲ.